ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕಾಲಕ್ಕಿಂತ ಮುಂಚೆ ಬಂದಿರುವಂತಹ ಮಳೆ ಮುಂದೆ ಯಾವೆಲ್ಲ ಅನಾಹುತ ಸೃಷ್ಟಿಯಾಗುತ್ತೋ ಅನ್ನೋ ಆತಂಕವನ್ನ ಶುರು ಮಾಡಿದೆ ಈಗ. ಯಾಕಂದ್ರೆ ಎಲ್ಲೆಂದರಲ್ಲಿ ಭೂಮಿ ಕುಸಿತಾ ಇದೆ, ತಡೆಗೋಡೆಗಳನ್ನ ತಳ್ಳಿ ನೆಲಕ್ಕೆ ಬೀಳ್ತಾ ಇದೆ. ಇದು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಶಿರೂರು ಭೂಕುಸಿತ ದುರಂತ ಇನ್ನೂ ಒಂದು ವರ್ಷ ಕೂಡ ಕಳೆದಿಲ್ಲ. ಆಗ್ಲೇ ರಾಜ್ಯದಲ್ಲಿ ಬೀಳ್ತಿರೋ ಭಯಾನಕ ಮಳೆ ಈಗ ಮತ್ತೆ ಗುಡ್ಡ ಕುಸಿತದ ಭೀತಿ ಸೃಷ್ಟಿಸಿದೆ. ಅದಕ್ಕೆ ಕಾರಣವೇ ಈ ದೃಶ್ಯಗಳು. ಮಳೆಗೆ ಕುಸಿಯುತ್ತಿದೆ ಭೂಮಿ, ಹೆದ್ದಾರಿಗಳೇ ಆಪೋಷಣ. ಶಿರಾಡಿ, ಚಾರ್ಮಾಡಿ, ಶಿರೂರಿನಲ್ಲಿ ಭೂಕುಸಿತದ ಕಂಪನ. ರಾಜ್ಯದಲ್ಲಿ ಹೊತ್ತಿಗೆ ಮೊದಲೇ ಬಂದಿರೋ ಮುಂಗಾರು ಮಳೆ ಏನ್ ಮಾಡುತ್ತೆ ಅನ್ನೋದನ್ನೇ ಊಹಿಸೋದಕ್ಕೂ ಆಗ್ತಿಲ್ಲ. ನೆಲವನ್ನೇ ಸಡಿಲ ಮಾಡ್ತಿರೋ ಮಳೆ ಮಣ್ಣು ಕುಸಿಯುವಂತೆ ಮಾಡ್ತಿದೆ. ಈಗಾಗಲೇ ಶಿರಾಡಿ ಘಾಟ್, ಚಾರ್ಮಾಡಿ ಘಾಟ್ ಮತ್ತು ಉತ್ತರ ಕನ್ನಡದ ಶಿರೂರಿನಲ್ಲಿ ಹಲವೆಡೆ ಭೂಮಿ ಕುಸಿತಾ ಇದೆ. ಈಗಾಗಲೇ ಡೇಂಜರ್ ಸ್ಪಾಟ್ಗಳನ್ನ ಉತ್ತರ ಕನ್ನಡ ಜಿಲ್ಲಾಡಳಿತ ಗುರುತಿಸಿದೆ. ಶಿರೂರು ದುರಂತದಿಂದ ಎಚ್ಚೆತ್ತುಕೊಂಡ ಉತ್ತರ ಕನ್ನಡ ಜಿಲ್ಲಾಡಳಿತ 439 ಗುಡ್ಡ ಕುಸಿತದ ಸ್ಥಳಗಳನ್ನು ಗುರುತು ಮಾಡಿದೆ. ಈ 439 ಗುಡ್ಡ ಕುಸಿತ ಸ್ಥಳದ ಪೈಕಿ 19 ಸೂಕ್ಷ್ಮ ಪ್ರದೇಶಗಳು ಹೆದ್ದಾರಿ ಪಕ್ಕದಲ್ಲಿವೆ. ಹೆದ್ದಾರಿಯ 19 ಸ್ಥಳಗಳಲ್ಲಿ ವಾಹನ ನಿಲುಗಡೆಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ನಮ್ಮ ಜಿಲ್ಲೆಯಲ್ಲಿ 439 ಲೊಕೇಶನ್ಸ್ ಇದೆ, ಲ್ಯಾಂಡ್ ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಂತ 2019 GSI ಅವರು ರಿಪೋರ್ಟ್ ಮಾಡಿ ಕೊಟ್ಟಿರೋದು. ಇದರಲ್ಲಿ ಹೈವೇನಲ್ಲಿ ಇರೋದು ಸರಿ, ಬೇರೆ ಕಡೆ ಇರೋದು ಎಲ್ಲ ಕೂಡ ಸೇರಿ 439 ಲೊಕೇಶನ್ಸ್ ನಮಗೆ ಕೊಟ್ಟಿದ್ದಾರೆ. ಜೂನಿಂದ ನಾವು ಸ್ಪಾಟರ್ಸನ್ನು ಎಲ್ಲ ಕಡೆ ಪ್ಲೇಸ್ ಮಾಡ್ತೀವಿ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಬೇರೆ ಮಿನಿಮಮ್ ಹ್ಯೂಮನ್ ಲಾಸ್ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಚಾರ್ಮಾಡಿಯಲ್ಲಿ ಭೂಕುಸಿತ, ಎಚ್ಚೆತ್ತುಕೊಳ್ಳದ ಜಿಲ್ಲಾಡಳಿತ. ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಾಡಿ ಘಾಟ್ನಲ್ಲಿ ಕಳೆದ ವರ್ಷ ಕುಸಿದ ಜಾಗದಲ್ಲೇ ಮತ್ತೆ ಮಣ್ಣು ಕುಸಿತಿದೆ. ಆದರೆ ಪ್ಲಾಸ್ಟಿಕ್ನಿಂದ ಅಧಿಕಾರಿಗಳು ಮಣ್ಣು ಕುಸಿತಾ ಇರೋ ಜಾಗವನ್ನ ಮುಚ್ಚಿದ್ದಾರೆ. ಆದರೆ ತಡೆಗೋಡೆ ಕೂಡ ಕುಸಿಯೋ ಸ್ಥಿತಿ ನಿರ್ಮಾಣವಾಗಿದೆ. ಈ ಮಳೆಗಾಲದ ಹೊತ್ತಿಗೆ ಕಾಮಗಾರಿ ಮುಗಿಸುವಂತೆ ಜಿಯಾಲಜಿಕಲ್ ಸರ್ವೆ ವಿಜ್ಞಾನಿಗಳು ಹೇಳಿದ್ರು. ಆದರೆ ಮಳೆ ಆರಂಭವಾದ್ರೂ ಇನ್ನೂ ಕೂಡ ಕೆಲಸ ಮುಗ್ದಿಲ್ಲ. ಇದರಿಂದ ಮತ್ತೆ ಆತಂಕ ಸೃಷ್ಟಿಯಾಗಿದೆ. ಈ ಒಂದು ಚಾರ್ಮಾಡಿ ಘಾಟ್ ಏನಿದೆ ಅದು ಪ್ರಮುಖವಾಗಿ ಚಿಕ್ಕಮಗಳೂರು ಮತ್ತೆ ದಕ್ಷಿಣ ಕನ್ನಡಕ್ಕೆ ಸಂಪರ್ಕಿಸುವಂತಹ ಕೊಂಡಿ ಅಂತಾನೆ ಹೇಳ್ಬೋದು. ಇಲ್ಲಿ ಕಳೆದ ವರ್ಷವೂ ಕೂಡ ಭಾರಿ ಪ್ರಮಾಣದಲ್ಲಿ ಭೂ ಕುಸಿತವಾಗಿತ್ತು. ಆದರೆ ಇನ್ನೂ ಕೂಡ ಆ ಒಂದು ಕುಸಿತವಾದಂತಹ ಗುಡ್ಡದ ಪ್ರದೇಶ ಏನಿದೆ ಅಲ್ಲಿ ಯಾವುದೇ ರೀತಿಯ ಕಾಮಗಾರಿ ಆಗಿಲ್ಲ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಮತ್ತೆ ಏನು ಕಳೆದ ವರ್ಷ ಕುಸಿದಂತಹ ಜಾಗ ಏನಿದೆ ಆ ಒಂದು ಜಾಗದಿಂದ ಮಣ್ಣು ಕುಸಿತ ಇರುವಂಥದ್ದು. ಗುಡ್ಡ ಕುಸಿದು ಮನೆ ಅಂಗಳಕ್ಕೆ ಬಂದು ಬಿದ್ದ ಮಣ್ಣು. ಶಿರಾಡಿ ಘಾಟ್ನಲ್ಲೂ ಭೂಮಿ ಕುಸಿದಿದೆ. ಭಾರಿ ಮಳೆಯಿಂದ ಶಿರಾಡಿ ಘಾಟ್ನ ಹಲವೆಡೆ ಭೂಕುಸಿತದ ಭೀತಿ ಉಂಟಾಗಿದೆ. 106 ಅಡಿ ಎತ್ತರಕ್ಕೆ ಗುಡ್ಡ ಕಡಿದಿರೋ ಹಿನ್ನೆಲೆಯಲ್ಲಿ ಮಣ್ಣು ಕುಸಿಯೋ ಆತಂಕ ಮೂಡಿದೆ. ಆನೆಮಹಲ್ ಬಳಿಯೂ ಭಾರಿ ಪ್ರಮಾಣದ ಮಣ್ಣು ರಾಷ್ಟ್ರೀಯ ಹೆದ್ದಾರಿಗೆ ಕುಸಿತಾ ಇದೆ. ಆತಂಕದಲ್ಲೇ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ಶಿರಾಡಿ ಘಾಟ್ ಮಾತ್ರವಲ್ಲ, ಸಕಲೇಶ್ಪುರದ ಹಲವೆಡೆ ಇದೇ ರೀತಿಯ ಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳು ಕೂಡ ಕುಸಿಯುವ ಭೀತಿ ಎದುರಾಗಿದೆ. ಈಗ ನಾವೀಗ ಸಕಲೇಶ್ಪುರ ಪಟ್ಟಣದ ಕುಶಾಲನಗರ ಬಡಾವಣೆಯ ಹಿಲಾಲ್ ಮಸ್ಜಿದ್ ರಸ್ತೆಯ ಪ್ರದೇಶದಲ್ಲಿದ್ದೇವೆ. ನಾವು ನೋಡ್ತಾ ಇದ್ದೀವಿ, ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ ಇದು. ಯಾವ ಕ್ಷಣದಲ್ಲೂ ಕೂಡ ಮೇಲಿನ ಮನೆ ಕೆಳಗಡೆ ಜಾರಿ ಬರ್ಬೋದಾಗಿರ್ತಕ್ಕಂಥ ಒಂದು ಅತ್ಯಂತ ಅಪಾಯಕರ ಸ್ಥಿತಿಯಲ್ಲಿದೆ. ತಡೆಗೋಡೆ 40 ವರ್ಷದಿಂದ ನಮ್ಮ ತಂದೆ ಮಾಡಿಸಿರೋದು ಹಂಗೆ ಇತ್ತು. ನಿನ್ನೆ ಮಳೆ ಜಾಸ್ತಿ ಆಗೋದ್ರಿಂದ ಹಿಂದ್ಗಡೆ ಶಬ್ದ ಬಂತು. ಶಬ್ದ ಬಂದಾಗ ನಾವು 5:05ವರೆಗೆ ಬಂದು ನೋಡಿದೆ ಶಬ್ದ ಬಂತಲ್ಲ ಅಂತ. ಆವಾಗ ಈ ಕಡೆ ಗೋಡೆ ಕುಸಿತು. ಈಗ ಮೇಲೆ ಮನೆ ಇದೆಯಲ್ಲ, ಆ ಮನೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಆದ್ದರಿಂದ ನನ್ನ ಮನೆ ಖಾಲಿ ಮಾಡಿ ನಾನು ಬೇರೆ ಕಡೆ ಇದ್ದೀನಿ. ಇನ್ನು ಮಳೆ ಅವಾಂತರದ ಬೆನ್ನಲ್ಲೇ ಸಕಲೇಶ್ಪುರ ಭಾಗದ ಶಿರಾಡಿ ಘಾಟ್ಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿದ್ರು. ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭೂಕುಸಿತ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ. ಶಿರಾಡಿ ಘಾಟ್ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಕಾರವಾರದಿಂದ ಸೂರಜ್, ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆಗೆ ಮಂಜುನಾಥ್, TV9 ಹಾಸನ.